ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಪಾನ್ ಜೊತೆ ಭಾರೀ ವ್ಯಾಪಾರ ಒಪ್ಪಂದ ಘೋಷಿಸಿದ್ದಾರೆ. ಈ ಒಪ್ಪಂದದ ಪ್ರಕಾರ ಉಭಯ ರಾಷ್ಟ್ರಗಳ ನಡುವೆ 15% ಪರಸ್ಪರ ಆಮದು ತೆರಿಗೆ ಜಾರಿಗೆ ಬರಲಿದೆ ಎಂದು ಹೇಳಲಾಗುತ್ತಿದೆ. ಈ ಒಪ್ಪಂದವನ್ನು ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ನಲ್ಲಿ ಘೋಷಿಸಿದ್ದಾರೆ. ಅವರು ಇದನ್ನು ಇತಿಹಾಸದ ಅತ್ಯಂತ ದೊಡ್ಡ ಒಪ್ಪಂದ ಎಂದು ವರ್ಣಿಸಿದ್ದಾರೆ. ಟ್ರಂಪ್ ಹೇಳಿದಂತೆ ಈ ಒಪ್ಪಂದದಿಂದ ಜಪಾನ್ನಿಂದ ಅಮೆರಿಕಕ್ಕೆ ಬರುವ ವಾಹನಗಳ ಮೇಲೆ 15% ಆಮದು ತೆರಿಗೆ ವಿಧಿಸಲಾಗುತ್ತದೆ. ಇದು ಪರಸ್ಪರ ಮೌಲ್ಯದ ಅನುಸಾರವಾಗಿದೆ ಎಂದು ಹೇಳುತ್ತಿದ್ದಾರೆ. ಈ ಸುದ್ದಿಯ ನಂತರ ಜಪಾನ್ ಷೇರು ಮಾರುಕಟ್ಟೆ ಏರಿಕೆಯಾಗಿದೆ. ಟೊಯೋಟಾ, ಹೊಂಡಾ, ನಿಸ್ಸಾನ್ ಷೇರುಗಳು 10% ಏರಿಕೆಯಾಗಿದೆ. ನಿಕ್ಕೆ 225 ಸೂಚ್ಯಂಕವು 2% ಏರಿಕೆಯನ್ನು ದಾಖಲಿಸಿದೆ. ಅಮೆರಿಕ ಡಾಲರ್ ಜಪಾನ್ ಯೆನ್ ಎದುರು ಒತ್ತಡದಲ್ಲಿದೆ. ಬಂಡವಾಳ ಮಾರುಕಟ್ಟೆಯಲ್ಲಿ ಬದಲಾವಣೆಗಳು ಕಂಡುಬಂದಿವೆ. ಟ್ರಂಪ್ ಈ ಒಪ್ಪಂದದಿಂದ ಅಮೆರಿಕದಲ್ಲಿ ಲಕ್ಷಾಂತರ ಉದ್ಯೋಗಗಳು ನಿರ್ಮಾಣವಾಗಲಿವೆ ಎಂದು ಭರವಸೆ ನೀಡಿದ್ದಾರೆ. ಜಪಾನ್ ಪ್ರಧಾನಿ ಶಿಗೆರು ಇಶಿಬಾ ಈ ಒಪ್ಪಂದದ ವಿವರಗಳನ್ನು ಅಧ್ಯಯನ ಮಾಡುವ ಅಗತ್ಯವಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಕೆಲ ಮಾಧ್ಯಮಗಳು ಈ ಒಪ್ಪಂದದಿಂದ ಜಪಾನ್ನಲ್ಲಿ ರಾಜಕೀಯ ಒತ್ತಡವು ಹೆಚ್ಚಾಗಿದೆ ಎಂಬ ವರದಿಗಳನ್ನು ನೀಡಿವೆ. ಒಟ್ಟಿನಲ್ಲಿ ಟ್ರಂಪ್ ಘೋಷಿಸಿರುವ ಈ 15% ಪರಸ್ಪರ ಆಮದು ತೆರಿಗೆ ಒಪ್ಪಂದ ಜಾಗತಿಕ ಷೇರು ಮಾರುಕಟ್ಟೆಗಳಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಮತ್ತೊಂದೆಡೆ ಟ್ರಂಪ್ ಫಿಲಿಪೈನ್ಸ್ ಜೊತೆ ಹೊಸ ವ್ಯಾಪಾರ ಒಪ್ಪಂದವನ್ನು ಘೋಷಿಸಿದ್ದಾರೆ. ಈ ಒಪ್ಪಂದದ ಪ್ರಕಾರ ಫಿಲಿಪೈನ್ಸ್ನಿಂದ ಅಮೆರಿಕಕ್ಕೆ ಆಗುವ ಆಮದು ವಸ್ತುಗಳ ಮೇಲೆ 19% ಆಮದು ತೆರಿಗೆ ವಿಧಿಸಲಾಗುತ್ತದೆ. ಟ್ರಂಪ್ ಈ ವ್ಯವಹಾರವನ್ನು ಒಪ್ಪಂದ ಪೂರ್ಣವಾಗಿದೆ ಎಂದು ಘೋಷಿಸಿದ್ದಾರೆ. ಅಮೆರಿಕದಿಂದ ಫಿಲಿಪೈನ್ಸ್ಗೆ ಹೋಗುವ ವಸ್ತುಗಳ ಮೇಲೆ ಶೂನ್ಯ ತೆರಿಗೆ ಜಾರಿಗೆ ಬರಲಿದೆ ಎಂದು ತಿಳಿಸಿದ್ದಾರೆ. ಈ ಒಪ್ಪಂದದ ಬಗ್ಗೆ ಟ್ರಂಪ್ ಮತ್ತು ಫಿಲಿಪೈನ್ಸ್ ಅಧ್ಯಕ್ಷ ಮಾರ್ಕೋಸ್ ಇಬ್ಬರೂ ವೈಟ್ ಹೌಸ್ನಲ್ಲಿ ಭೇಟಿಯಾದ ನಂತರ ಘೋಷಣೆ ಬಂದಿದೆ. ಎರಡೂ ರಾಷ್ಟ್ರಗಳು ತಂತ್ರಾತ್ಮಕ ಸಹಕಾರ, ವ್ಯಾಪಾರ ಮತ್ತು ಭದ್ರತೆ ಬಗ್ಗೆ ಚರ್ಚೆ ನಡೆಸಿದವು ಎಂದು ವರದಿಯಾಗಿದೆ. ಈ ಒಪ್ಪಂದದ ಮೂಲಕ ಅಮೆರಿಕ ಮುಕ್ತ ಮಾರುಕಟ್ಟೆ ಸಾಧಿಸಿದ್ದು, ಫಿಲಿಪೈನ್ಸ್ 19% ಟ್ಯಾರಿಫ್ ಬಾಧ್ಯತೆ ಅಂಗೀಕರಿಸಿದೆ. ಟ್ರಂಪ್ ಇದನ್ನು ಅಮೆರಿಕದ ಗೆಲುವು ಎಂದು ಕರೆದಿದ್ದಾರೆ.